ಒಂದು ಆಸ್ತಿ ಇದೆ, ಅದಕ್ಕೆ ಜಂಟಿ ಖಾತೆ ಅಥವಾ ಜಾಯಿಂಟ್ ಖಾತಾ ಇದೆ. ಅಂದರೆ ಖಾತೆಯಲ್ಲಿ ಅಣ್ಣ ತಮ್ಮಂದರು, ಅಕ್ಕ ತಂಗಿರು ಅಥವಾ ತಂದೆ ಮಕ್ಕಳು ಎಲ್ಲರ ಹೆಸರು ಒಟ್ಟಿಗೆ ದಾಖಲಾಗಿದೆ. ಈಗ ಆ ಆಸ್ತಿಯನ್ನು ಮಾರಾಟ ಮಾಡಬೇಕು ಅಂತೇಳಿ ಕುಟುಂಬದ ಬಹುಪಾಲು ಸದಸ್ಯರು ಏನು ಮಾಡ್ತಾರೆ, ನಿರ್ಧಾರ ಮಾಡ್ತಾರೆ. ಆದರೆ ಅವರಲ್ಲಿ ಒಬ್ಬ ಮಾತ್ರ ನಾನು ಯಾವುದೇ ಕಾರಣಕ್ಕೂ ಸಹಿ ಹಾಕಲ್ಲ, ಆಸ್ತಿ ಮಾರಾಟ ಮಾಡೋದಕ್ಕೆ ಒಪ್ಪೋದಿಲ್ಲ ಅಂತ ಹಠ ಹಿಡಿತಾರೆ. ಈಗ ಇಡೀ ಕುಟುಂಬಕ್ಕೆ ಬರುವಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಒಬ್ಬರು ಸಹಿ ಹಾಕ್ತಾ ಇದ್ರೆ ಇನ್ನು ಉಳಿದಿರೋಂಥ ಜಂಟಿ ಖಾತೆದಾರರು ಎಲ್ಲರೂ ಸೇರಿಕೊಂಡು ಆಸ್ತಿಯನ್ನು ಬೇರೆಯವ್ರ ಹೆಸರಿಗೆ ರಿಜಿಸ್ಟರ್ ಮಾಡಿಕೊಡ್ಬೋದಾ ಅಂತೇಳಿ. ಈ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ಕಾವೇರಿ 2.0 ಸಾಫ್ಟ್ವೇರ್ ಏನಿದೆಯಲ್ಲ, ಇದು ಒಬ್ಬರು ಸಹಿ ಇಲ್ದಲೇ ಪ್ರಾಪರ್ಟಿಯನ್ನು ಸೇಲ್ ಮಾಡಲಿಕ್ಕೆ ಒಪ್ಪುತ್ತಾ? ಸಿಗ್ನೇಚರ್ ಆಗ್ತಾ ಇಲ್ವಲ್ಲ, ಅವನನ್ನು ಬಿಟ್ಟು ಉಳಿದವರೆಲ್ಲರೂ ಸೇರಿಕೊಂಡು ಆಸ್ತಿನ ಮಾರಾಟ ಮಾಡಿದರೆ ಅದರ ಎಫೆಕ್ಟ್ ಏನಾಗುತ್ತೆ? ಈ ಎಲ್ಲ ವಿಚಾರದ ಬಗ್ಗೆನೂ ನಾನು ಈ ವಿಡಿಯೋದಲ್ಲಿ ಮಾತಾಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ, ನಿಮಗೊಂದು ಸಾಲಿಡ್ ಲೀಗಲ್ ಇನ್ಫಾರ್ಮೇಷನ್ ಸಿಗುತ್ತೆ. ಮೊದಲು ಜಂಟಿ ಖಾತೆ ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ನೋಡಿ, ಯಾವುದೇ ಒಂದು ಸೈಟ್ ಇರ್ಬೋದು, ಮನೆ ಇರ್ಬೋದು, ಅಥವಾ ಒಂದು ಫಾರ್ಮ್ ಹೌಸ್ ಇರ್ಬೋದು, ಈ ಮುನ್ಸಿಪಲ್ಲು ಅಥವಾ ಕಂದಾಯ ಇಲಾಖೆಗೆ ಒಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳ ಹೆಸರಿನಲ್ಲಿ ಅಂದರೆ ಕೋ ಓನರ್ಶಿಪ್ಪಲ್ಲಿ ಅಥವಾ ಜಾಯಿಂಟ್ ಓನರ್ಶಿಪ್ಪಲ್ಲಿ ಪ್ರಾಪರ್ಟಿ ದಾಖಲೆ ಆಗಿತ್ತು ಅಂತ ಹೇಳಿದ್ರೆ ಅಥವಾ ಖಾತೆ ದಾಖಲೆ ಆಗಿತ್ತು ಅಂತ ಹೇಳಿದ್ರೆ ಅದನ್ನು ನಾವು ಜಾಯಿಂಟ್ ಖಾತೆ ಅಂತೇಳಿ ಕರಿತೀವಿ. ಇದು ಸಾಮಾನ್ಯವಾಗಿ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ, ಒಂದು ಪ್ರಾಪರ್ಟಿ ಕೊಳ್ಳುವಾಗ ಗಂಡ ಮತ್ತು ಹೆಂಡತಿ ಇಬ್ಬರೂ ಸೇರಿ ಪ್ರಾಪರ್ಟಿಯನ್ನು ಕೊಂಡುಕೊಂಡು ಆ ಇಬ್ಬರು ಹೆಸರನ್ನು ಖಾತೆಗೇರಿಸಿದ್ರೆ ಜಾಯಿಂಟ್ ಖಾತೆ ಆಗುತ್ತೆ. ಇದೇ ರೀತಿ ಇಬ್ಬರು ಫ್ರೆಂಡ್ಸು ಅಥವಾ ಬಿಸ್ನೆಸ್ ಪಾರ್ಟ್ನರ್ಸು ಅಥವಾ ಎರಡಕ್ಕಿಂತ ಹೆಚ್ಚಿನ ಜನ ಸೇರಿ ಒಂದು ಪ್ರಾಪರ್ಟಿಯನ್ನು ಕೊಂಡ್ಕೊಂಡ್ರು ಅಂತ ಹೇಳಿದ್ರೆ ಜಂಟಿ ಖಾತೆ ಫಾರ್ಮ್ ಆಗುತ್ತೆ. ಇದು ಒಂದು ರೀತಿಯಲ್ಲಿ ಆಗುವಂಥ ಜಂಟಿ ಖಾತೆ. ಇದೇ ರೀತಿ ಕುಟುಂಬದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ತಂದೆನೋ ಅಥವಾ ತಾಯಿನೋ ತೀರ್ಕೊಂಡು ಹೋದರೆ ಅವ್ರ ಹೆಸರಿನಲ್ಲಿ ಇದ್ದಂಥ ಪ್ರಾಪರ್ಟಿ ಉಳಿದ ವಾರಸುದಾರರ ಹೆಸರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಆಗನೂ ಸಹ ಎಲ್ಲರ ಹೆಸರು ಬರಬೇಕಲ್ಲ. ಫಾರ್ ಎಕ್ಸಾಂಪಲ್, ಈಗ ಮನೆಯಲ್ಲಿ ಒಂದು ಫ್ಯಾಮಿಲಿನಲ್ಲಿ ತಂದೆ ತೀರೋದ್ರು ಅಂತ ಹೇಳಿದ್ರೆ ಯಾರ್ಯಾರು ಅವರು ವಾರಸುದಾರರು? ಆ ವ್ಯಕ್ತಿಯ ಹೆಂಡತಿ ಮತ್ತು ಮಕ್ಕಳು, ಈ ಎಲ್ಲ ಜನಗಳ ಹೆಸರಿಗೆ ಖಾತಾ ಟ್ರಾನ್ಸ್ಫರ್ ಆಗುತ್ತೆ. ಇವಾಗ ಈ ಹಿಂದೆ ಇತ್ತು, ಯಾರೋ ಒಬ್ಬರು ಹೆಸರಿನಲ್ಲಿ ಖಾತಾ ಟ್ರಾನ್ಸ್ಫರ್ ಆಗ್ತಾ ಇತ್ತು. ಯಾರು ಕತ್ರು ಅಂತ ಕರ್ಸ್ಕೊಳ್ತಾ ಇದ್ನೋ ಅಥವಾ ಮನೆಯಲ್ಲಿ ಹಿರಿಯರು ಯಾರಿದ್ರೋ ಅವ್ರ ಹೆಸರಿನಲ್ಲಿ ಖಾತಾ ಹೋಗ್ತಾ ಇತ್ತು. ತಾಯಿ ಹೆಸರಿಗೆ ಇರ್ಬೋದು ಅಥವಾ ಅಣ್ಣನ ಹೆಸರಿಗೆ ಇರ್ಬೋದು ಖಾತಾ ಹೋಗ್ತಾ ಇತ್ತು. ಬಟ್ ಈಗೇನಾಗ್ತಾ ಇದೆ ಅಂತ ಹೇಳಿದ್ರೆ ಒಂದು ಜಾಯಿಂಟ್ ಖಾತೆನ ಮಾಡಿಬಿಡ್ತಾ ಇದ್ದಾರೆ. ಇವಾಗ ಯಾರ್ಯಾರು ವಾರಸುದಾರರು ಇರ್ತಾರಲ್ಲ, ಫ್ಯಾಮಿಲಿ ಟ್ರೀನಲ್ಲಿ ಯಾರ್ಯಾರು ವಾರಸುದಾರರು ಇರ್ತಾರಲ್ಲ ಅವರೆಲ್ಲರ ಹೆಸರಿಗೂ ಖಾತೆ ಇರುತ್ತೆ. ಈ ರೀತಿಯಾಗಿ ಒಂದು ಜಾಯಿಂಟ್ ಖಾತಾ ಫಾರ್ಮ್ ಆಗುವಂಥದ್ದು. ಮತ್ತು ಪಿತ್ರಾರ್ಜಿತ ಆಸ್ತಿ ಇತ್ತು ಅಂತ ಹೇಳಿದಾಗ, ಆ ಆಸ್ತಿ ಇನ್ನೂ ಭಾಗ ಆಗದೇ ಇದ್ದಾಗ ಈ ಖಾತೆ ಇಡೀ ಕುಟುಂಬದ ಹೆಸರಿನಲ್ಲಿ ಜಂಟಿ ಖಾತೆ ಆಗಿರುತ್ತೆ. ಈ ಒಂದು 3 ಸಂದರ್ಭಗಳಲ್ಲಿ ಜಂಟಿ ಖಾತೆ ಆಗೋ ಸಾಧ್ಯತೆ ಇರುತ್ತೆ. ಈಗ ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ, ಒಬ್ಬ ಸಹಿ ಹಾಕ್ತಾ ಇದ್ರೆ ಆಸ್ತಿನ ಈ ರೀತಿಯಾಗಿರುವಂಥ ಜಂಟಿ ಖಾತೆನಲ್ಲಿರುವಂಥ ಆಸ್ತಿನ ಮಾರಾಟ ಮಾಡ್ಬೋದಾ ಅನ್ನೋದು. ನೋಡಿ, ಈಗಾಗಲೇ ಈ ಹಿಂದಿನ ವಿಡಿಯೋಗಳನ್ನು ಸಹ ನಾನು ಸುಮಾರು ಸಲ ಹೇಳ್ಬಿಟ್ಟಿದ್ದೀನಿ. ಖಾತೆ ಅನ್ನೋದು ಒಂದು ಟ್ಯಾಕ್ಸ್ ಕಟ್ಟೋದಕ್ಕೋಸ್ಕರ ಇರುವಂಥ ಡಾಕ್ಯುಮೆಂಟ್ ಹೊರತಾಗಿ ಓನರ್ಶಿಪ್ಪನ್ನು ಡಿಕ್ಲೇರ್ ಮಾಡೋದಿಲ್ಲ ಅಂತೇಳಿ. ಆದರೆ ಜಂಟಿ ಖಾತೆ ಇದ್ದಾಗ ಯಾರ್ಯಾರು ಜಂಟಿ ಖಾತೆ ಹೋಲ್ಡರ್ಸ್ಗಳು ಇರ್ತಾರಲ್ಲ ಅವರೆಲ್ಲರಿಗೂ ಆ ಪ್ರಾಪರ್ಟಿ ಮೇಲೆ ಒಂದಲ್ಲ ಒಂದು ರೀತಿಯಾಗಿರುವಂಥ ಹಕ್ಕಿರುತ್ತೆ ಅಂತೇಳಿ. ಈ ರೀತಿ ಹಕ್ಕಿದ್ದಾಗ ಯಾರದೇ ಒಬ್ಬ ವ್ಯಕ್ತಿ ಸಿಗ್ನೇಚರ್ ಇಲ್ದಲೇ ಪ್ರಾಪರ್ಟಿಯನ್ನು ಮಾರಾಟ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಬಂದಿರುವಂಥ ಸಾಫ್ಟ್ವೇರು ಸಹ ಅದನ್ನು ಒಪ್ಕೊಳ್ಳೋದಿಲ್ಲ. ಕಾನೂನಿನ ಪ್ರಕಾರ ಜಂಟಿ ಖಾತೆಯಲ್ಲಿ ಅಥವಾ ಸೇಲ್ ಡೀಡ್ನಲ್ಲಿ ಯಾರ್ಯಾರು ಹೆಸರಿರುತ್ತೋ ಅವರೆಲ್ಲರೂ ಸಹ ಆಸ್ತಿಯ ಕೋ ಓನರ್ಸ್ ಆಗಿರ್ತಾರೆ. ಒಬ್ಬ ಕೋ ಓನರ್ ಏನಾದರೂ ಆಸ್ತಿಗೆ ಸಿಗ್ನೇಚರ್ ಹಾಕದೇ ಇದ್ರೆ ಪ್ರಾಪರ್ಟಿ ಸೇಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್ 1882 ಸೆಕ್ಷನ್ 44 ಸಹ ಇದನ್ನು ಕ್ಲಿಯರ್ ಆಗಿ ಹೇಳುತ್ತೆ. ಈ ಸೆಕ್ಷನ್ ಪ್ರಕಾರ ಒಬ್ಬ ಕೋ ಓನರ್ ತನಗೆ ಸೇರಿದ ಹಕ್ಕನ್ನು ಅಥವಾ ಪಾಲನ್ನು ಮಾತ್ರ ಮಾರ್ಬೋದೇ ಹೊರತಾಗಿ ಇಡೀ ಆಸ್ತಿಯನ್ನ ಉಳಿದವರು ಒಪ್ಪಿಗೆ ಇಲ್ದಲೇ ಮಾರಾಟ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂಥದ್ದು ನಮ್ಮ ಸೆಕ್ಷನ್ನೇ ಹೇಳ್ಬಿಟ್ಟಿದೆ ಅದನ್ನು ಕ್ಲಿಯರ್ ಆಗಿ. ಮತ್ತೆ ಈ ಸೆಕ್ಷನ್ ನಮ್ಮ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್ನ ಸೆಕ್ಷನ್ನೇ ಅಲ್ದಲೇ ಈ ಕಾವೇರಿ 2.0 ರೂಲ್ ಪ್ರಕಾರ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಆಗಬೇಕು ಅಂತ ಹೇಳಿದ್ರೆ ಜಂಟಿ ಖಾತೆಯಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿದೂ ಹೆಬ್ಬೆರಳು ಗುರುತು ಬೇಕಾಗುತ್ತೆ ಮತ್ತೆ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಇದರಲ್ಲಿ ಯಾರಾದರೂ ಒಬ್ರು ಬಂದ್ಬಿಟ್ಟು ಹೆಬ್ಬೆರಳು ಗುರುತು ಕೊಡದೇ ಇದ್ರೆ ಅಥವಾ ಆಧಾರ್ ಕಾರ್ಡ್ನ ಕೊಟ್ಬಿಟ್ಟು ಅದನ್ನ ಸಮ್ಮತಿ ಕೊಡದೇ ಇದ್ರೆ, ಪ್ರಾಪರ್ಟಿ ಸೇಲ್ ಮಾಡಲಿಕ್ಕೆ ಸಮ್ಮತಿ ಕೊಡದೇ ಇದ್ರೆ ಸಾಫ್ಟ್ವೇರು ಸಹ ಪ್ರಾಪರ್ಟಿನ ಸೇಲ್ ಮಾಡಲಿಕ್ಕೆ ಬಿಡೋದಿಲ್ಲ, ರಿಜಿಸ್ಟ್ರೇಷನ್ ಆಗೋದೇ ಇಲ್ಲ ಅದು. ಹೀಗಾಗಿ ಪ್ರತಿಯೊಬ್ಬರ ಸಿಗ್ನೇಚರು ಬೇಕಾಗುತ್ತೆ, ಪ್ರತಿ ಖಾತೆದಾರರ ಒಪ್ಪಿಗೆ ಇಲ್ದಲೇ ಪ್ರಾಪರ್ಟಿ ಮಾರಾಟ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಮತ್ತು ಇನ್ನೊಂದು ಮುಖ್ಯವಾಗಿರುವಂಥ ಪ್ರಶ್ನೆ ಏನು ಉದ್ಭವ ಆಗುತ್ತೆ ಅಂತ ಹೇಳಿದ್ರೆ, ಹಾಗಿದ್ರೆ ಸಹಿ ಹಾಕದೇ ಇರುವಂಥ ವ್ಯಕ್ತಿನ ಬಿಟ್ಟು ಏನಾದರೂ ಫ್ರಾಡುಲೆಂಟ್ ಆಗಿ ಪ್ರಾಪರ್ಟಿಯನ್ನು ಮಾರಾಟ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿ.
ನೋಡಿ, ಉಳ್ದವರೆಲ್ಲ ಇದಾರಲ್ಲ, ಯಾರೊಬ್ಬ ಸಹಿ ಹಾಕಲ್ಲ ಅಂತ ಹೇಳ್ತಾನೆ ಅಥವಾ ಯಾರೊಬ್ಬ ಒಪ್ಕೊಳ್ತಾ ಇರಲ್ವಲ್ಲ, ಅವನನ್ನು ಬಿಟ್ಟು ಉಳ್ದವರೆಲ್ಲ ಸೇರಿ ಸಿಗ್ನೇಚರ್ ಹಾಕಿ ಒಂದು ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿ ಆ ವ್ಯಕ್ತಿನ ಕಡೆಗಣಿಸ್ಬಿಟ್ಟು ಏನಾದರೂ ಮಾರಾಟ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಖರೀದಿ ಮಾಡಿದವನಿಗೆ ತೊಂದರೆ, ಆಸ್ತಿ ಕೊಂಡ್ಕೊಂಡವನಿಗೆ ಕಾನೂನುಬದ್ಧವಾಗಿ ಪೂರ್ಣವಾಗಿರುವಂಥ ಮಾಲೀಕತ್ವ ಸಿಗೋದಿಲ್ಲ. ಹಾಗಾಗಿ ನೀವೇನಾದರೂ ಒಂದು ಪ್ರಾಪರ್ಟಿ ಕೊಂಡ್ಕೊತಾ ಇದ್ದರೆ ಯು ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್. ಎಲ್ರದ್ದು ಸಿಗ್ನೇಚರ್ ಇದೆಯಾ ನೋಡಬೇಕು, ಎಲ್ರದ್ದು ಹೆಬ್ಬಟ್ಟು ಗುರುತಿದೆಯಾ ನೋಡಬೇಕು, ಮತ್ತು ಆ ಹೆಬ್ಬಟ್ಟು ಗುರುತು ಹಾಕಿರೋರು ಅಥವಾ ಸಿಗ್ನೇಚರ್ ಹಾಕಿರೋರು ಸರಿಯಾದ ಪ್ರಸನ್ನ ಅಂತ ನೋಡಬೇಕು. ಯಾಕೆಂದರೆ ಇಂಪರ್ಸೋನೇಷನ್ ಅಂತ ಹೇಳ್ತೀವಿ, ಯಾರ್ದೋ ಪ್ರಾಪರ್ಟಿ ಯಾರೋ ಮಾರ್ಬಿಡೋದು. ರಿಜಿಸ್ಟರ್ ಆಫೀಸ್ಗೂ ಕರ್ಕೊಂಬರ್ತಾರೆ ಅದನ್ನು. ಇದುವರೆಗೂ ನಾನು ಈ ವಿಡಿಯೋ ಮಾಡ್ತಾ ಇರೋದು 24/5/2026 ಇದುವರೆಗೂ ಬಯೋಮೆಟ್ರಿಕ್ ಅವರೇನೋ ಹೆಬ್ಬಟ್ಟು ಗುರುತು ತಗೊಂಡ್ರೂ ಸಹ ಅದು ಹಿಂದಿನ ಓನರ್ಶಿಪ್ಗೆ ಮ್ಯಾಚ್ ಮಾಡಿಬಿಟ್ಟು ಇವನು ರೈಟ್ ಪರ್ಸನ್ನು ಇಲ್ಲ ಅನ್ನೋದನ್ನ ನೀವು ಹೇಳ್ತಾ ಇಲ್ಲ. ತುಂಬ ಈ ಥರದ ಫ್ರಾಡ್ಯುಲೆಂಟ್ ಆಕ್ಟಿವಿಟಿಗಳು ನಡೀತಾವೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಹಾಗಾಗಿ ಅದೇ ವ್ಯಕ್ತಿನ ಅವನು ಈ ವಾರಸದ ಇದು ಸಿಂಗಲ್ ಓನರ್ಶಿಪ್ಪಿಗಾದರೂ ಸಿಂಗಲ್ ಖಾತಾ ಇದ್ದರೂ ಸರಿ, ಜಂಟಿ ಖಾತಾ ಇದ್ರೂ ಸರಿ, ಯಾರು ಪ್ರಾಪರ್ಟಿ ಮಾರ್ತಾ ಇದ್ದಾನಲ್ಲ ಅವನು ಸರಿಯಾಗಿರುವಂಥ ಓನರಾ ಅನ್ನೋದನ್ನು ನೀವು ಖಾತ್ರಿ ಮಾಡಿಕೊಂಡೇ ಪ್ರಾಪರ್ಟಿಯನ್ನು ಕೊಂಡ್ಕೋಬೇಕಾಗತ್ತೆ. ಅದರಲ್ಲೂ ಈ ಜಂಟಿ ಖಾತೆ ಇದ್ದಾಗಲೂ ಅಷ್ಟೇ, 3-4 ಜನ ಇರ್ತಾರಲ್ಲೇ, 3 ಜನ ನಿಮಗೆ ಗೊತ್ತಿರ್ತಾರೆ ಅಂತ ತಿಳ್ಕೊಳ್ಳಿ, 3ನೇ-4ನೇನೂ ಸಹ ನೀವು ವೆರಿಫೈ ಮಾಡ್ಕೋಬೇಕು ಅದೇ ಪರ್ಸನ್ ಅವನು ಅಂತೇಳಿ. ಇಲ್ಲದೆ ಇದ್ದರೆ ಪೂರ್ತಿಯಾಗಿರುವಂಥ ರೈಟ್ಸು, ನೀವು ಪರ್ಚೇಸ್ ಮಾಡಿದ್ರೆ ಪೂರ್ತಿಯಾಗಿರುವಂಥ ರೈಟ್ಸು ನಿಮಗೆ ಸಿಗೋದಿಲ್ಲ. ಮತ್ತು ಈ ಸಿಗ್ನೇಚರ್ ಹಾಕ್ತಾ ಇರೋಂಥ ಜಂಟಿ ಖಾತೆದಾರ ಇರ್ತಾನಲ್ಲ, ಇವನು ಯಾವುದೇ ಸಂದರ್ಭದಲ್ಲಿ ಬಂದ್ಬಿಟ್ಟು ಕೋರ್ಟ್ಗೆ ಹೋಗಿ ನನ್ನ ಒಪ್ಪಿಗೆ ಇಲ್ದಲೇ ಆಸ್ತಿ ಮಾರಾಟ ಆಗಿದೆ ಅಂತೇಳಿ ಸೇಲ್ ಡೀಡ್ನ ಕ್ಯಾನ್ಸಲ್ ಮಾಡೋದಕ್ಕೆ ಕೇಸ್ ಹಾಕ್ಕೋಬೋದು ನೋಡಿ. ಮತ್ತು ಈ ಥರದೊಂದು ಡಿಸ್ಪ್ಯೂಟೆಡ್ ಪ್ರಾಪರ್ಟಿಗಳಿದ್ದಾಗ ನಿಮಗೆ ಬ್ಯಾಂಕ್ ಲೋನು ಸಹ ಸಿಗೋದಿಲ್ಲ. ಹಾಗಾಗಿ ಪ್ರಾಪರ್ಟಿ ಕೊಂಡ್ಕೋಬೇಕಾದ್ರೆ ಯು ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್. ಹಾಗಿದ್ರೆ ಈಗ ಕಾನೂನಾತ್ಮಕವಾಗಿ ಹೇಗೆ ಪ್ರಾಪರ್ಟಿಯನ್ನು ಮಾರಾಟ ಮಾಡೋದು? ಒಂದು 4 ಜನ ಇರ್ತಾರೆ, ಪ್ರಾಪರ್ಟಿ ಮಾರಾಟ ಮಾಡಲೇಬೇಕು, ಯಾಕೆಂದರೆ ಅವರೊಂದು ಆರ್ಥಿಕ ವ್ಯವಸ್ಥೆ ನೋಡ್ಕೊಳ್ಳೋದಕ್ಕೋಸ್ಕರ ಇವರು ಈ ಪ್ರಾಪರ್ಟಿನ ಮಾರಾಟ ಮಾಡಲೇಬೇಕು. ಒಬ್ಬನ್ಯಾರೋ ಒಪ್ತಾ ಇರಲ್ಲ. ಹಾಗಿದ್ರೆ ಪ್ರಾಪರ್ಟಿಯನ್ನು ಮಾರಾಟ ಮಾಡಲಿಕ್ಕೆ ಸಾಧ್ಯನೇ ಇಲ್ವಾ? ಕಾನೂನಿನ ಪ್ರಕಾರ ಏನು ಮಾಡ್ಬೋದು ಅಂತ ಹೇಳ್ತೀನಿ ನೋಡಿ. ಈಗ ಮಾರಾಟ ಮಾಡಲೇಬೇಕು ಅನ್ನೋದಾದರೆ ಪಾರ್ಟಿಷನ್ ಡೀಡ್ ಮಾಡಿಕೊಂಡು ಮಾರಾಟ ಮಾಡಬೇಕಾಗತ್ತೆ ಮೊದಲನೇದು. ಎರಡನೇದಾಗಿ ರಿಲೀಸ್ ಡೀಡ್ ಸಹ ಮಾಡಿಕೊಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಒಂದು 8,000 ಸ್ಕ್ವೇರ್ ಫೀಟ್ ಲ್ಯಾಂಡ್ ಇತ್ತು, 4 ಜನನೂ ವಾರಸುದಾರರಾಗಿರ್ತಾರೆ ಅಥವಾ 4 ಜನನೂ ಖಾತೆದಾರರಾಗಿರ್ತಾರೆ ಅಂತ ಹೇಳಿದ್ರೆ ಒಬ್ಬೊಬ್ಬರಿಗೆ 2,000 ಸ್ಕ್ವೇರ್ ಫೀಟ್ ಬರ್ತಾ ಇತ್ತು ಅನ್ನೋದಾದರೆ 3 ಜನ ಒಪ್ಪಿರ್ತಾರೆ, ಅದಕ್ಕೆ 6,000 ಸ್ಕ್ವೇರ್ ಫೀಟನ್ನು 3 ಜನ ಸೇಲ್ ಮಾಡ್ಬೋದು. ಆದರೆ 4ನೇ ಒಂದು ಸಹ ಸಿಗ್ನೇಚರ್ ಬೇಕು ಅದಕ್ಕೆ. ಆ 3,000 ಅವ್ರ ಪಾಲಿಂದು 3,000 ಸ್ಕ್ವೇರ್ ಫೀಟ್ನ ಮಾರಾಟ ಮಾಡೋದಾದ್ರೂ 4ನೇ ಒಂದು ಸಿಗ್ನೇಚರ್ ತೊಗೊಂಡು 2,000 ಸ್ಕ್ವೇರ್ ಫೀಟನ್ನು ಅವನಿಗೋಸ್ಕರ ಬಿಟ್ಕೊಡ್ಬೋದು. ಈ ಥರದೊಂದು ಅರೇಂಜ್ಮೆಂಟ್ ಮಾಡಿಕೊಂಡು ರಿಲೀಸ್ ಡೀಡ್ ಮಾಡಿಸಿ ಮಾರಾಟ ಮಾಡಬೇಕಾಗತ್ತೆ. ಇಲ್ಲ ಅದಕ್ಕೂ ಒಪ್ಪದೇ ಇದ್ದರೆ, ಅದಕ್ಕೂ ಆ 3ನೇ ವ್ಯಕ್ತಿ ಅಥವಾ 4ನೇ ವ್ಯಕ್ತಿ ಒಪ್ಪದೇ ಇದ್ದರೆ ನೀವೊಂದು ಪಾರ್ಟಿಷನ್ ಸೂಟ್ ಹಾಕ್ಕೋಬೇಕಾಗತ್ತೆ ಕೋರ್ಟ್ನಲ್ಲಿ. ಪಾರ್ಟಿಷನ್ ಸೂಟ್ ಹಾಕ್ಕೊಂಡು ಪ್ರಾಪರ್ಟಿ ಕೋರ್ಟಿನ ಮೂಲಕ ಡಿವೈಡ್ ಮಾಡಿ ನಂತರದಲ್ಲೇ ನೀವು ಪ್ರಾಪರ್ಟಿಯನ್ನು ಸೇಲ್ ಮಾಡಬೇಕು. ಅದು ಒಂದಲ್ಲ ಒಂದು ರೀತಿ ಎಲ್ಲ ವ್ಯಕ್ತಿಗಳ, ಎಲ್ಲ ಖಾತೆದಾರರುಗಳ ಒಪ್ಪಿಗೆ ಬೇಕೇ ಬೇಕಾಗುತ್ತೆ. ಒಪ್ಪದೇ ಇದ್ದರೆ ಕೋರ್ಟಿನ ಮೂಲಕ ಒಪ್ಪಿಸಿ ಅಥವಾ ಕೋರ್ಟಿನ ಮೂಲಕ ಪ್ರಾಪರ್ಟಿಯನ್ನು ಡಿವೈಡ್ ಮಾಡಿಕೊಂಡು ಸೇಲ್ ಮಾಡ್ಕೋಬೇಕಾಗತ್ತೆ. ಇದೇ ದಾರಿ ಇರೋದಕ್ಕೆ. ಇಷ್ಟು ಹೇಳಿ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್.